ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪನರ್ವಿ ಫ್ಯಾಮಿಲಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಮೇಲೆ ನೋಡಿರೋ ತಮ್ಲೈನಲ್ಲಿ ನೋಡಿ ಗೆಸ್ ಮಾಡಿರ್ತೀರಾ. ಹೌದು, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ನಾನು 2ನೇ ಬಾರಿ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ತಿಂಡಿ ಬಂದು ಪುಳಿಯೋಗರೆ. ಸೊ ನನ್ನ ಮಗಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಸೊ ಪುಳಿಯೋಗರೆನ ಮಾಡಿ ಅವಳಿಗೆ ಬಾಕ್ಸ್ಗೆ ಹಾಕಿ ಸೊ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಹಾಗೆ ಚಿಕ್ಕಪೇಟೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಫೈನಲಿ ನಾನು ಚಿಕ್ಕಪೇಟೆ ಎಂಟ್ರಿ ಆಗಿದ್ದೀನಿ. ರವೀಂದ್ರ ರೋಡ್. ನೋಡೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡ್ತೇವೆ ಅಂತ. ನಾನು ಇವಾಗ ಹೋಗ್ತಾ ಇರೋದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಅಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ನನ್ನ ಮಗಳಿಗೆ ಒಂದು ಲಂಚ್ ಬಾಕ್ಸ್ ತಗೋಬೇಕು. ನೋಡೋಣ. ನೋಡಿ ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲಿ ಇರುವಂತಹ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಇದೆ. ದೇವಸ್ಥಾನದಿಂದ ನೆಕ್ಸ್ಟ್ ಫಸ್ಟ್ ರೈಟಿಗೆ ಇರ್ಬೇಕು. ಒಂದು ಶಾಪ್ಗೆ ಮಳೆ ಬಂದು ಎಲ್ಲ ಕೆಸರು ಜಾಸ್ತಿ ಆಗ್ತಿದೆ. ಗಾಯ್ಸ್, ಫೈನಲಿ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಬೇಕಾಗುತ್ತಲ್ಲ, ಪುಷ್ಪ ಮೆಟಲ್ ಅನ್ನೋ ಒಂದು ಶಾಪ್ಗೆ ಬಂದಿದ್ದೀನಿ. ಸೊ ಅಂಗಡಿ ಇನ್ನೂ ಕ್ಲೋಸ್ ಆಗಿದೆ, ಓಪನಿಂಗ್ ಇದೆ ಅಂತ ಅಂತಿದ್ದಾರೆ. ಫೈನಲಿ ಶಾಪ್ ಓಪನ್ ಆಯ್ತು. ಈ ಸ್ಟೆಪ್ಸ್ ಲಂಚ್ ಬಾಕ್ಸ್ ನಾರ್ಮಲ್ ಅಲ್ಲ, ಇದರಲ್ಲೇ ಸ್ಟೀಲ್ ಅಲ್ಲೇ. ಅದ್ರಲ್ಲಿ ಕೊಡಿ. ಬಾಕ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚಿಕ್ಕದು ಭಯ ಸ್ವಲ್ಪ. ಟೂ ಸ್ಟೆಪ್ಸ್ ಅದು. ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ. ಫೈನಲಿ ನಾನು ಈ 3 ಪ್ಲೇಟ್ಸ್ ಸೊ ಈ 3 ಬಾಕ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ತಗೋತೀನಿ ಅಂತ ನೆಕ್ಸ್ಟ್ ಶಾಪ್ ಹೋಗಿ ತೋರಿಸ್ತೀನಿ. ಶಾಪ್ ಬಾಕ್ಸ್ ತಗೊಂಡು ಮತ್ತೆ ಏನು ದೇವಸ್ಥಾನದಿಂದ ರೈಟ್ ಹೋಗಿ ಇಲ್ಲಿ ಬಂದು ಬಲಬೇಕು. ತಗೊಂಡು ಬ್ಯಾಗ್ಸ್ ಬೇಕಿದೆ. ಇವಾಗ ನನಗೆ ಪ್ಯಾಟರ್ನ್ಸ್ ಇದೆ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.